2019 ಮಹಾಭಾರತ ನರೇಂದ್ರ ಮೋದಿ ವರ್ಸಸ್ ವಿರೋಧ ಪಕ್ಷ ಅನ್ನೋ ಹಾಗಾಗಿದೆ. 2014ರಲ್ಲಿ ಎಸ್ ಎಂ ಕೃಷ್ಣ ಬಿಜೆಪಿಯಲ್ಲಿರಲಿಲ್ಲ, ಆದರೆ 2019ರ ಯುದ್ಧದಲ್ಲಿ ಎಸ್ ಎಂ ಕೃಷ್ಣ ಬಿಜೆಪಿಯ ಹಿರಿನಾಯಕರು. ಸೊ ಹಾಗಿದ್ರೆ 2019ರ ಈ ಚುನಾವಣೆ ಯಾಕೆ ಮಹತ್ವದ್ದು, ಹಾಗಿದ್ರೆ ಇದರ ಕ್ಯಾಲ್ಕುಲೇಷನ್ ಏನೇನು, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಜೊತೆಗೆ ಬಿಜೆಪಿಯ ಹಿರಿನಾಯಕರು ಮತ್ತೆ 50 ವರ್ಷಗಳ ಕಾಲ ಕಾಂಗ್ರೆಸ್ನಲ್ಲಿದ್ದಂಥವರು ಅತ್ಯಂತ ಹಿರಿಯ ಧುರೀಣರು ಎಸ್ ಎಂ ಕೃಷ್ಣ ಜೊತೆಗೆ ಕೃಷ್ಣ ಅವರೇ ಕಾರ್ಯಕ್ರಮ ಸ್ವಾಗತ. ಸೊ ಹೇಗಿದೆ ನಿಮ್ಮ 2 ವರ್ಷ ಹೊಸ ಸಂಸಾರ? ಬಹಳ ತೃಪ್ತಿದಾಯಕವಾಗಿದೆ. ಸೊ ಆದ್ರೆ 50 ವರ್ಷದ ಡೈವರ್ಸ್ ಅಂತ 50 ವರ್ಷದ ಡೈವರ್ಸ್ಗೆ ಒಟ್ಟು ಹೊಸ ಸಂಸಾರ ಮಾಡಿದ್ರಿ. 43 ವರ್ಷ ಟು ಬಿ ವೆರಿ ಪ್ರಿಸೈಸ್. ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಬಿಟ್ಟು ಪ್ರಜಾ ಸೋಷಲಿಸ್ಟ್ ಪಾರ್ಟಿ ಬಿಟ್ಟು ವೆಲ್ ಆ ಒಂದು ಯಾತ್ರೆ ಏನಿದೆ ಅದು ಹಿಂತಿರುಗಿ ನೋಡಿದಾಗ ಸಾಕಾದಷ್ಟು ಸಮಾಧಾನಕರವಾಗಿಯೇ ಇತ್ತು. ಆದರೆ ರಾಜಕಾರಣದಲ್ಲಿ ಹಲವಾರು ಬದಲಾವಣೆಗಳು ಆಗ್ತವೆ. ಆ ಬದಲಾವಣೆಗಳಿಗೆ ತಕ್ಕ ಹಾಗೆ ನಮ್ಮ ನಿಲುವುಗಳು ಕೂಡ ಬದಲಾವಣೆ ಆಗಲಿಕ್ಕೆ ಬಹಳ ಅವಶ್ಯಕ ಅಂಥೇಳಿ ನಾನು ಭಾವಿಸ್ತೇನೆ. ಕೃಷ್ಣ ಅವರು ಗಾಳಿ ಜೊತೆ ಹೋದ್ರ ನೀರಿನ ಜೊತೆಗೆ ಹೋದ್ರು ಅಂತ, ನಿಂತ ನೀರಲ್ಲ ಅಂತ ಒಂದು ಭಾಷೆ ಪರಿಭಾಷೆ ಇದೆ, ಪೊಲಿಟಿಕಲ್ ಇದೆ. ಕೃಷ್ಣ ಅವರು ದೇಶದ ಹಿತ ಯಾವುದರ ಮೂಲಕ ಸಾಧಿಸಬಲ್ಬೋದು ಅದು ಅದನ್ನು ಗಟ್ಟಿ ಮಾಡ್ಬೋದು, ಅದರ ಪರವಾಗಿರ್ತದೆ. ಅದು ನಿಂತ ನೀರಾಗಿರ್ಬೋದು, ಹರಿಯುವ ಪ್ರವಾಹವಾಗಿರ್ಬೋದು. ಇದು ಒಂದು ಕ್ಲೀಶೆ, ಹರಿಯ ನೀರು ಅಥವಾ ನಿಂತ ನೀರು ಹಾಗೆ ಅಂಥೇಳಿ. ಆದರೆ ಇಷ್ಟು ನಿಜ, ರಾಜಕಾರಣ ಅದು ನಿಂತ ನೀರಲ್ಲ, ಅದು ಹರಿಯತಕ್ಕಂಥ ಒಂದು ಪ್ರವಾಹ. 2014ರಲ್ಲಿ ಕೃಷ್ಣ ಕಾಂಗ್ರೆಸ್ನಲ್ಲಿ ಇದ್ರು, ಈಗ 2019ರ ಚುನಾವಣೆಯಲ್ಲಿ ತಾವಿದ್ರಿ. 14ರಲ್ಲಿ ನೀವು ಮಾಡಿದ ಪ್ರಚಾರ, ನಿಮ್ಮ ನಿಲುವುಗಳು 19ಕ್ಕೆ ತುಂಬ ಕಂಪ್ಯಾರಿಸನ್ ಮಾಡ್ತಾ ಹೋದರೆ 19ರಲ್ಲಿ ತಾವು ಈ ಪಕ್ಷದಲ್ಲಿದ್ದಾರೆ. ಸೊ ಹಾಗಿರುವಾಗ ನೀವು ಮೋದಿ ನಾಯಕತ್ವವನ್ನು ಬಹಳ ಗಟ್ಟಿಯಾಗಿ ಒಂದು ಗಟ್ಸ್ ಅಂತ ಹೇಳಿಬಿಟ್ಟು ತಾವು ಅದನ್ನು ಒಂದು ಪವರ್ಫುಲ್ ಕಂಟ್ರಿ ಅಂತ ಹೇಳಿ ತಾವು ಜಾಯ್ನ್ ಆದ್ರಿ. ಈಗ ಭಾರತೀಯ ಜನತಾ ಪಕ್ಷದ ನಾಯಕತ್ವ ಇವತ್ತು ಆಲ್ ಅದರ್ ಪಾರ್ಟೀಸ್ ವರ್ಸಸ್ ಮೋದಿ ಅಂತ ಆಗಿದೆ. ಸೊ ಈ ಥರದ ಒಂದು ಅಧ್ಯಕ್ಷೀಯ ಚುನಾವಣೆ ತಾವು ನೋಡ್ತಾ ಇದ್ದೀರ, ಆ ಥರದೊಂದು ಫೀಲ್ ಆಗ್ತಾ ಇದೆ ದೇಶದಲ್ಲಿ. ನಾವು ನರೇಂದ್ರ ಮೋದಿಯವರ ನಾಯಕತ್ವ ನಮ್ಮ ದೇಶಕ್ಕೆ ಬಹಳ ಮಟ್ಟಿಗೆ ಅವಶ್ಯಕ ಇದೆ ಅಂತಕ್ಕಂಥ ಸಿದ್ಧಾಂತದಲ್ಲಿ ಪೂರ್ಣ ನಂಬಿಕೆ ಇಟ್ಟಿರ್ತಕ್ಕಂಥವ್ನು ನಾನು. ಮೋದಿ ವರ್ಸಸ್ ಅದರ್ಸ್ ಅಂತ ಆಗಿದೆ ಈ ಚುನಾವಣೆ. ಕಾಂಗ್ರೆಸ್ಸನ್ನು ಬಿಟ್ಟು ಘಟಬಂಧನ್ ಹೇಗೆ ಸಾಧ್ಯ? ಮತ್ತು ಇನ್ನು ಉತ್ತರ ಪ್ರದೇಶ್ 80 ಸೀಟ್ಗಳಿರ್ತಕ್ಕಂಥ ರಾಜ್ಯದಲ್ಲಿ ಕಾಂಗ್ರೆಸ್ಸನ್ನು ತೀವ್ರವಾಗಿ ಬದಿಗೊತ್ತಲಾಗಿದೆ. ಅದು ಏನನ್ನು ತೋರಿಸ್ತದೆ ಅಂತ ಹೇಳಿದ್ರೆ, ದೇ ಹ್ಯಾವ್ ಬಿಕಮ್ ಇರ್ರಿಲೆವೆಂಟ್. If they have become irrelevant in Uttar Pradesh itself, where is the question of a congressman becoming prime minister of this country? ಆದರೆ ನಿಮ್ಮಲ್ಲಿರ್ತಕ್ಕಂಥ ಒಂದು ಆರೋಪ, ಬಿಜೆಪಿಯಲ್ಲಿ ತಾವು ಹ್ಯಾಪಿ ಆಗಿದ್ರಿ, ಈ ಸಂಸಾರ ಚೆನ್ನಾಗಿದೆ 2 ವರ್ಷದ್ದು ಅನ್ನೋ ಕಾರಣಕ್ಕೆ ಮಳೆಯನ್ನ ಸೇಫ್ ಗಾರ್ಡ್ ಮಾಡೋಕ್ಕೆ, ಅವ್ರನ್ನ ರಕ್ಷಣೆ ಮಾಡೋಕ್ಕೆ ತಾವು ಬಿಜೆಪಿಗೆ ಬಂದ್ರಿ. ಇದು ಈ ಬಿ ಜೆ ಪಿಗೆ ನಾನು ಬಂದ ಕಾರಣ ಹೇಳಿದ್ದೇನೆ. ನಾನು ಬಿ ಜೆ ಪಿಗೆ ಬಂದ ಒಂದು 2 ತಿಂಗಳಾದಮೇಲೆ ನನ್ನ ಅಳಿಯನ ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಯಿತು. ಸೊ ವಾಟ್ ಡಸ್ ದಟ್ ಕನೋಟ್, ಏನನ್ನ ಕನ್ವೆ ಮಾಡುತ್ತೆ? ಯಾವುದೇ ಒಂದು ಸ್ವಾರ್ಥ ದೃಷ್ಟಿ ಇಟ್ಟುಕೊಂಡು ನಾನು ನನ್ನ ರಾಜಕೀಯ ನಿಲುವನ್ನು ತೆಗೆದುಕೊಂಡಿರಲಿಲ್ಲ. ಮೈ ಸನ್ ಇನ್ ಲಾ ಈಸ್ ಇಂಡಿಪೆಂಡೆಂಟ್, ಐ ಆಮ್ ಇಂಡಿಪೆಂಡೆಂಟ್. I take my political stand. Absolutely not. And even to think about it, it is utter nonsense. You know. Because of the development. Because I like Modi's leadership. I want Modi's leadership for the country. 2017ರಲ್ಲಿ ಅದೇ ನಿಮಗೆ ಮೋದಿ ಲೀಡರ್ಶಿಪ್ ಅಷ್ಟು ಇಷ್ಟ ಆಯಿತು, ಅಷ್ಟು ಪ್ರೈಸ್ ಮಾಡಿದ್ರಲ್ಲ, ಅವ್ರು 14 ಪವರ್ ಬಂದಿರೋದು. ನಾವು ಹಿಂದಿನಿಂದ ನಾನು ಸೋಷಿಯಲಿಸ್ಟ್ ಆಗಿದ್ದಂಗಿದ್ಲು ಹೇಳ್ತಾ ಇದ್ದೆ, ಡಿಮಾನಿಟೈಸ್ ಮಾಡಿ ಈ ಕಪ್ಪು ಹಣ ಹೊರಗೆ ಬರಬೇಕು. 100ಕ್ಕೆ 100ರಷ್ಟು ಬರ್ತಾ ಇರಬಹುದು, ಆದರೆ
considerable amount did come out. ಕಪ್ಪು ಹಣ ಇದ್ದಿದ್ದೇ ಕಾಂಗ್ರೆಸ್ ನಾಯಕರ ಮನೆಯಲ್ಲಿ. ಕಪ್ಪು ಹಣದಲ್ಲ ಅದರ ನೇತೃತ್ವ ವಹಿಸಿರೋ ಕಾಂಗ್ರೆಸ್ ನಾಯಕರು. ಕಪ್ಪು ಹಣ ಯಥೇಚ್ಛವಾಗಿ ಇವತ್ತು ದೇಶಾದ್ಯಂತ ಓಡಾಡ್ತಾ ಇದ್ರೆ ಕಾಂಗ್ರೆಸ್ ಅಂತಾನೆ ಮೋದಿ ಆರಂಭದಲ್ಲಿ ಹೇಳಿದ್ದು. ಅದರ ಅರ್ಥ ಕಪ್ಪು ಹಣ ಪೋಷಣೆ ಮಾಡ್ಕೊಂಡ್ ಬಂದಿದ್ದು ಕಾಂಗ್ರೆಸ್ ಅಂತ ಆಗುತ್ತೆ. ಅದು 43 ವರ್ಷ ತಾವು ಕಾಂಗ್ರೆಸ್ ಅಲ್ಲಿ ಇದ್ರಿ. ಹೌದು. ಸೊ ಹಾಗಾದ್ರೆ ಕಪ್ಪು ಹಣ ಬಿಜೆಪಿ ರಕ್ಷಣೆ ಮಾಡಿದ್ರೆ ಕಾಂಗ್ರೆಸ್ ರಕ್ಷಣೆ ಮಾಡಿದ್ರು. ಯಾರು ಕಪ್ಪು ಹಣ ಮಾಡಿದ್ರು ಹಾಗೆ ಅಂತೇಳಿ ನಾವು ಬೂತ್ ಕರಡಿ ಹಿಡಿದುಕೊಂಡು ಅವರು ಬಿ ಜೆ ಪಿಯವರೇ, ಇವರು ಕಾಂಗ್ರೆಸ್ಸೇ, ಇವರು ಸಮಾಜವಾದಿನೇ, ಇವರು ಬಹುಜನ ಸಮಾಜವಾದಿನೇ ಅಂತ ಹೇಳುದಲ್ಲ. ಇದೆ ಕಪ್ಪು ಹಣನ ನಾವು ಹೊರಗೆ ತರ್ತೀವಿ, ಡಿಮಾನಿಟೈಸೇಷನ್ ಮಾಡಿದ್ರೆ ಇವರು ಹೊರಗೆ ಬರ್ತಾರೆ, ಇವ್ರ ಗಂಟ್ಲು ಆಮೇಲೆ ಕಿರ್ಚಕ್ಕಾಗಲ್ಲ, ಹೊರಗೆ ಬಂದು ಬಿಟ್ಬಿಡ್ತಾರೆ. ನಾನೇ ಪ್ರತಿಪಾದನೆ ಮಾಡ್ತಾ ಇದ್ದೇನೆ, ಕಪ್ಪು ಹಣ್ಣನ್ನು ಹೊರಗೆ ತೆಗಿಬೇಕು ಹಾಗೆ ಅಂಥೇಳಿ. ಡಿಮಾನಿಟೈಸೇಷನ್ ಆದಮೇಲೆ ಅತ್ಯಂತ ಬಡವರು, ಆಮೇಲೆ ದಿನನಿತ್ಯ ಕೆಲಸ ಮಾಡ್ತಕ್ಕಂಥವ್ರು, ಸಣ್ಣ ಸಣ್ಣ ವ್ಯಾಪಾರ ಮಾಡ್ತಕ್ಕಂಥವ್ರು, ಯಾರನ್ನ ನೀವು ಇಲ್ಲಿ ಕಳ್ಳರಿದ್ದಾರೆ ಹೊರಗೆ ತರಬೇಕು ಅಂತ ಹೊರಟರು, ಅವ್ರು ಯಾರು ಬರಲಿಲ್ಲ, ಅಮಾಯಕರು ಬಲಿಯಾದರು. ಸೊ ನೀವು ಸೋಷಿಯಲಿಸ್ಟ್ ಬ್ಯಾಕ್ಗ್ರೌಂಡ್ ಅಂತ ಹೇಳ್ಬಿಟ್ಟು ಸಾಮಾನ್ಯ ಜನರ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಒಂದು ನೀತಿ ಅನ್ನುವಂಥ ಒಂದು ವಾದನ ಕೂಡ ಇದೆ. ಒಂದು ನಿಲುವು ತೆಗೆದುಕೊಂಡಾಗ ನಾನಾ ವ್ಯಾಖ್ಯಾನಗಳು ಬರ್ತವೆ, ನಾನಾ ಟಿಪ್ಪಣಿಗಳು ಬರ್ತವೆ. ಆದರೆ ನಾವು ಒಂದು ನಿಲುವು ತೆಗೆದುಕೊಂಡಿದ್ದೀನಿ, ಆ ನಿಲುವಿಗೆ ನಾನು ಬದ್ಧನಾಗಿದ್ದೆ. ಸೊ ಅಂದ್ರೆ ಸೋಷಿಯಲಿಸ್ಟ್ ಡೆಮೋಕ್ರಸಿಗಿಂತಲೂ ಕ್ಯಾಪಿಟಲಿಸ್ಟ್ ಡೆಮೋಕ್ರಸಿ ಸೇಫ್ ಆಗಿರಬೇಕು ಅಂತ ಹೇಳ್ತೀವಿ. ಎಲ್ಲಿದೆ ಈಗ ಸೋಷಿಯಲಿಸಮ್? ಯಾವಾಗ ಸೋವಿಯಟ್ ಒಕ್ಕೂಟ ಒಡೆದು ಹೋಳಾಗಿ ಹೋಯಿತು, 10 ಹೋಳುಗಳಾದವು, 22, 18, 22 ಸಣ್ಣ ಸಣ್ಣ ರಾಷ್ಟ್ರಗಳಾಗಿ ಹೊರಹೊಮ್ಮಿತು. ಆಗ ಸೋಷಿಯಲಿಸ್ಟ್ ಸಿದ್ಧಾಂತ ಅಲ್ಲಿಗೆ ಮುಗಿತ್ತು. ಈಗ ಏನಿದ್ರೂ ಕೂಡ ನಾವು ಈ ಕ್ಯಾಪಿಟಲಿಸ್ಟ್ ಅಟ್ಮಾಸ್ಫಿಯರ್, ಈ ಕ್ಯಾಪಿಟಲಿಸ್ಟ್ ಫ್ರೇಮ್ವರ್ಕ್ನಲ್ಲಿ ನಾವು ಸರ್ವೇ ಜನೋ ಸುಖಿನೋ ಭವಂತು ಅನ್ನುವ ಒಂದು ಸೂತ್ರದ ಅಡಿ ಕೆಲಸ ಮಾಡಬೇಕು. ಸೊ ಅಂದರೆ ಎಸ್ ಎಂ ಕೃಷ್ಣ ಒಂದು ಬ್ರೇಕ್ ತೊಳ್ತೀನಿ. ತಾವು 45 ವರ್ಷಗಳ ಕಾಂಗ್ರೆಸ್ನಲ್ಲಿದ್ದು ಭಾರತೀಯ ಜನತಾ ಪಕ್ಷಕ್ಕೆ ಬಂದು 2 ವರ್ಷ ಆಗಿದೆ. ತಪ್ಪು ಮಾಡಿದೆ ಅಂತೆಲ್ಲೂ ಫೀಲ್ ಆಗಿಲ್ಲ ನಿಮಗೆ? ಗಿಲ್ಟ್ ಫೀಲ್ ಆಗಿದೆ? Absolutely not. Absolutely. Absolutely not. I feel I have done the right thing. I think BJP under Modi's leadership is the need of the hour. ಸೊ ಗರ್ಭಗುಡಿ ಒಳಗಡೆ ಇನ್ನೂ ಹೋಗಿಲ್ಲ, ಹೋಗಿದ್ರೆ ಬಿಟ್ಟಿದ್ದಾರೆ, ಗರ್ಭಗುಡಿ ಒಳಗೆ ಬಿಟ್ಟಿದ್ದಾರೆ ಬಿಜೆಪಿ? ಅದು ಒಂದು ಕ್ಲಿಷೆ. ಗರ್ಭಗುಡಿ ಅಲ್ಲ, ನಂಜೇಗೌಡರು ಹೊರಗೆ ಬಂದು ಅಲ್ಲ, ನಂಜೇಗೌಡರು ಹೊರಗೆ ಬರಬೇಕಾಗಿತ್ತು, ಅದಕ್ಕೆ ಗರ್ಭಗುಡಿ ಸಂಸ್ಕೃತಿ ಅಂತಂದರು. ಆದರೆ ಗರ್ಭಗುಡಿಯಲ್ಲ, ನಾವು ಪ್ರೊಬಬಲಿ ಒಂದು 20 ವರ್ಷದಿಂದ ನೀವು ಬಿಜೆಪಿ ಹೋಗಿದ್ರೆ ನಿಮ್ಗೆ ಗರ್ಭಗುಡಿ ಅನುಭವ ಆಗ್ತಿತ್ತ ಅಂತ? ಅನುಭವ 2 ವರ್ಷದಲ್ಲಿ 20 ವರ್ಷದ ಅನುಭವವನ್ನು ಪಡಿಬಹುದು. ಅಥವಾ ನಿಮ್ಮನ್ನು ಫಾಲೋ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ನಿಮ್ಮ ನಾಯಕತ್ವದಲ್ಲಿ ಬೆಳೆದಂಥವ್ರು ಇವತ್ತು ಹೇಳ್ತಾರೆ, ಕೃಷ್ಣ ಅವ್ರು ಕಳೆದು ಹೋದ್ರು ಕಂಡ್ರೆ ಬಿಜೆಪಿಯಲ್ಲಿ ನಮ್ಗೆ ಹೊಟ್ಟೆ ಉರಿತಾ ಇದೆ ಕೃಷ್ಣ ಅವ್ರು ನೋಡಿ ಅಂತ. ಅದಕ್ಕೆ ಆಧಾರ ಇಲ್ಲ. ಕೃಷ್ಣ ಬಹಳ ಅಲ್ಲ, ಅವ್ರು ಹಾಗೆ ಭಾವಿಸಿದ್ರೆ ಅವ್ರು ಭಾವಿಸ್ಲಿ ಅಂತ ಹೇಳ್ತಾರೆ. ಬಹಳ ಹ್ಯಾಪಿ ಆಗಿದ್ದೆ. ಇಲ್ಲ, ಕೃಷ್ಣ ಈಸ್ ವೆರಿ ಹ್ಯಾಪಿ. ಅವನ ಸ್ವಾಭಿಮಾನಕ್ಕೆ ಇಲ್ಲಿ ಯಾವ ಕುತ್ತು ಬಂದಿಲ್ಲ. ಅವರ ಸ್ವಾಭಿಮಾನವನ್ನು ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ. ಅವರ ಸ್ವಾಭಿಮಾನಕ್ಕೆ ಸಾಕಾದಷ್ಟು ಪುರಸ್ಕಾರ ಇಲ್ಲಿ ಸಿಕ್ಕಿದೆ ಅಂತಕ್ಕಂಥದ್ದು. ಕೃಷ್ಣ ಅವ್ರು ಮತ್ತಷ್ಟು ಮಾತಾಡ್ತೀನಿ. ಮಹಾಭಾರತ 2019 ವಿಶೇಷ ಸಂದರ್ಶನಕ್ಕೆ ಮಾತಾಡೋದು ಜೊತೆಗಿದ್ದಾರೆ ಬಿಜೆಪಿಯ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ. ಕೃಷ್ಣ ಅವರು 2019 ಈ ಚುನಾವಣೆ ವಿಶೇಷವಾಗಿ ಒಂದು ಪವರ್ಫುಲ್ ಮೆಸೇಜ್ ಪಾಸ್ ಮಾಡಬೇಕು ಅನ್ನೋದು. ಅಂದ್ರೆ ಎಲ್ಲೊಂದ್ ಕಡೆ ಬೇರೆ ಬೇರೆ ಫ್ರಂಟ್ ನಾವು ಹೇಳಿದ ಡಿಮಾನಿಟೈಸೇಷನ್ ಇರ್ಬೋದು, GST ಇರ್ಬೋದು, ಆಮೇಲೆ ಭಾರತದ ಇಂಟರ್ನಲ್ ಸೆಕ್ಯೂರಿಟಿ, ಎಕ್ಸ್ಟರ್ನಲ್ ಸೆಕ್ಯೂರಿಟಿ, ತಾವು ಫಾರಿನ್ ಮಿನಿಸ್ಟರ್ ಆಗಿದ್ದು. ಸೊ ಈ ಹಂತದಲ್ಲಿ ಈ ಚುನಾವಣೆಯನ್ನ ಅನೇಕ ಅಂಶಗಳಲ್ಲಿ ಸುತ್ತಾಡಿ ಕೊನೆಗೆ ನಾವು ಬಂದಿರತಕ್ಕಂಥದ್ದು ಒಂದು ಎಮೋಷನಲ್ ನ್ಯಾಷನಲಿಸಮ್ ಅನ್ನುವಂಥ ಒಂದು ವಾದ ಕಡೆ. ಸೊ ಯಾವ ನಾವು ಡೆವಲಪ್ಮೆಂಟ್ ಮಾತಾಡ್ತಾ ಇದ್ವಿ, ಅದು ಎಲ್ಲ ಒಂದು ಕಡೆ ಸೈಡ್ ಲೈನ್ ಆಗಿದೆ. ಈಗ ಯಾವುದೇ ಒಂದು ಸುಧಾರಣೆಯನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೋ ಮೋದಿಯವರು, ಅದನ್ನು ನಾವು ಕ್ರಿಟಿಕಲ್ ಆಗಿ ಎಕ್ಸಾಮಿನ್ ಮಾಡಬೇಕು. ಅವ್ರು ತಂದರು, ಪಾರ್ಲಿಮೆಂಟ್ ಒಪ್ತು, ಆದರೆ ನಾವು ಒಪ್ಪಬೇಕು ಅಂತಲ್ಲ, ನಾವು ಅದನ್ನು ಕ್ರಿಟಿಕಲ್ ಆಗಿ ನೋಡಿ ಅದರ ಸಾಧಕ ಬಾಧಕಗಳನ್ನು ತುಲನೆ ಮಾಡಿ ಅನಂತರ ಒಂದು ತೀರ್ಮಾನಕ್ಕೆ. ಪಾಕಿಸ್ತಾನ ಇಂಡಿಯಾ ವಾರ್ ಅನ್ನೋ ಥರದ್ದು ಒಂದು ಮಾರ್ ಮಾಂಗರಿಂಗ್ ಅಥವಾ ಯುದ್ಧೋನ್ಮಾದ ಸ್ಥಿತಿಯಲ್ಲಿ ಚುನಾವಣೆ ಹೋಗ್ತಾ ಇದೀವಿ ಅನ್ನುವಂಥದ್ದು ಒಂದು ವಾದ ಇದೆ. ತಾವು ಹೇಳ್ತಾ ಇದ್ದೀರಿ ಪ್ರೋಗ್ರಾಮ್ ಅನ್ನ ಕ್ರಿಟಿಕ್ ಆಗಿ ನೋಡ್ಬೇಕು ಅಂತ. ಕ್ರಿಟಿಕ್ ಆಗಿ ನೋಡೋದು ಕೂಡ
ಒಂದು ಆಂಟಿ ನ್ಯಾಷನಲ್ ಅನ್ನುವಂತ ವ್ಯೂ ಬರ್ತಾ ಇದೆ ಇವತ್ತು. ಕಾಂಗ್ರೆಸ್ ಅಥವಾ ವಿರೋಧಿಗಳು ಏನೋ ಟೀಕೆ ಮಾಡಿದ್ರೆ ಇವ್ರು ಆಂಟಿ ನ್ಯಾಷನಲ್ ಇದ್ದಾರೆ, ಮೋದಿನ ಕ್ರಿಟಿಸೈಸ್ ಮಾಡಬಾರ್ದು. ಇಲ್ಲ, ಮೋದಿಯವರನ್ನ ಕ್ರಿಟಿಸೈಸ್ ಮಾಡಿದ್ರೆ ಆಂಟಿ ನ್ಯಾಷನಲ್ ಅಂತ ಯಾರು ಹೇಳೋದಿಲ್ಲ. ಯಾಕೆಂದ್ರೆ ಅಂಥದ್ದೊಂದು ನ್ಯಾರೇಟಿವ್ನ ಕೆಲವರು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಮೋದಿಯವರೇ ನನ್ನನ್ನು ಯಾರು ಟೀಕಿಸಬಾರ್ದು ಎಲ್ಲೂ ಹೇಳಿಲ್ಲ. ಉದಾಹರಣೆಗೆ ಮೋದಿನ ಬೈತಾ ಇಂಡಿಯಾನ ಬೈತಾ ಅಲ್ಲ, ಸರಿ, ನೀವು ನನ್ನನ್ನು ವಿರೋಧಿಸ್ತಾ ಇಂಡಿಯಾನ ವಿರೋಧಿಸ್ತಾ ಇದ್ರಿ. ಹೌ ಕ್ಯಾನ್ ಯು ಸೇ ಇಂದಿರಾ ಇಸ್ ಇಂಡಿಯಾ, ಇಂಡಿಯಾ ಇಸ್ ಇಂದಿರಾ ಇತ್ತು, ಸೋಲಿಸ್ತಿಲ್ವಾ? ವಾಜಪೇಯಿ ಸೋತಿದ್ದಾರೆ. ಇವತ್ತು ಮೋದಿ ಇಸ್ ಇಂಡಿಯಾ, ಇಂಡಿಯಾ ಇಸ್ ಮೋದಿ ಅಂತ ಒಂದು ನೆರೆಟಿವ್, ಒಂದು ಪ್ರೊಪಗಂಡೆ ಶುರು ಆಗಿದೆ. ಅದು ಮೋದಿಯವರು ಹೇಳಿರ್ತಕ್ಕಂಥದ್ದನ್ನು ನಾನು ಓದಿದ್ದೇನೆ, ನಾನು ಕೇಳಿದ್ದೇನೆ. ಮೋದಿಯವರು ಯಾವ ಕಾಂಟೆಕ್ಸ್ಟಲ್ಲಿ ಅದನ್ನು ಹೇಳಿದ್ರು ಅಂತ ಹೇಳಿದ್ರೆ, ನಾನು ಮೋದಿ ವಿರೋಧದ ಹಿನ್ನೆಲೆ ಮೋದಿ ಏನು ಮಾಡಿದ್ರು ಕೂಡ ಅದನ್ನು ವಿರೋಧಿಸ್ಬೇಕು ನಾವು. ಏನಾದ್ರೂ ಅವರು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ, ಕೆಟ್ಟದ್ದು ಮಾಡಿದಾಗ ಅದನ್ನು ಪಾಯಿಂಟ್ಔಟ್ ಮಾಡಲಿ, ಅದು ಅವರ ಜನ್ಮಸಿದ್ಧವಾದಂಥ ಹಕ್ಕು. ಆದರೆ ಅವರು ಒಳ್ಳೆಯದನ್ನು ಮಾಡಿದಾಗ, ಉದಾಹರಣೆಗೆ ಪುಲ್ವಾಮಾ 44 ಅಮಾಯಕ ನಮ್ಮ ಸೋಲ್ಜರ್ಸ್ ಹುತಾತ್ಮರಾದರು. ಯಾರೋ ಒಬ್ಬ ಕಾಂಗ್ರೆಸ್ ನಾಯಕ ಹೇಳಿದ್ರು ಅದು ಪುಲ್ವಾಮಾ ವಾಸ್ ಅನ್ ಆಕ್ಸಿಡೆಂಟ್ ಅಂತೇಳಿ. ಯಾರಾದರೂ ಆಕ್ಸಿಡೆಂಟ್ ಹಿಂಗೆ ಬಂದು ಹೊಡೆದು ಸೂಸೈಡ್ ಬಾಂಬರ್, could it be an accident? Are we not entitled to question the motive behind that statement? Well, intelligence failure ಆಗಿಂದಾಗೆ ಆಗ್ತಾ ಇರ್ತದೆ. ಟೆರರಿಸ್ಟ್ ಯಾವಾಗ ನಮ್ಮ ದೇಶದ ಬಗ್ಗೆ ಗುರಿ ಇಡ್ತಾರೆ ಅಂತಕ್ಕಂಥದ್ರ ಬಗ್ಗೆ there could be failures. There was a failure in 2008 when there was an attack on Bombay. So such attacks are going to be there. Even in United States, when the Twin Towers were shattered by Bin Laden's men, there was an intelligence failure. ಕೃಷ್ಣ ಅವರು ತಾವೇ ಫಾರಿನ್ ಮಿನಿಸ್ಟರ್ ಆಗಿದ್ದಾಗ 2013-12 ಅಂತ ನೆನಪಿದೆ. ತಾವೊಂದು ಪಾಕಿಸ್ತಾನ ಇಂಡಿಯಾದ ಒಂದು ಡಿಕ್ಲರೇಷನ್ ಬಗ್ಗೆ ಮಾತಾಡುವಾಗ ಯಶವಂತ್ ಸಿನ್ಹಾ ಹೇಳ್ತಾರೆ, SM ಕೃಷ್ಣ ಅನದರ್ ಶಿವರಾಜ್ ಪಾಟೀಲ್ ಅಂತ ಹೇಳ್ತಾರೆ. ಪಾಕಿಸ್ತಾನ ಇಂಡಿಯಾದ ಮಾತುಕತೆ ಅದನ್ನು ಸಂವರ್ಧನೆ ಮಾಡ್ಬೇಕಂದಾಗಲೆಲ್ಲ ಯಾಕೆ ಅದು ಕೆಲವೊಂದು ಪೊಲಿಟಿಕಲ್ ಕಲರ್ ಬರುತ್ತೆ? ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಅದು ಒಂದು ಪಾಲಿಸಿ. ಏನು ಅಂತ ಹೇಳಿದ್ರೆ, ದೇರ್ ಇಸ್ ನೋ ಆಲ್ಟರ್ನೇಟಿವ್ ಅದರ್ ದ್ಯಾನ್ ಟು ಹ್ಯಾವ್ ಟಾಕ್ಸ್ ವಿತ್ ಪಾಕಿಸ್ತಾನ್. That was the policy. So as a member of the cabinet, I was wedded to that policy and I had to pursue that policy. ಎಲ್ಲಿವರೆಗೆ ಪಾಕಿಸ್ತಾನ ಈ ಟೆರರಿಸ್ಟ್ಗಳಿಗೆ ಒಂದು ಆಶ್ರಯ ತಾಣ ಆಗಿರ್ತದೆ, ಅಲ್ಲಿವರೆಗೂ ಕೂಡ ಪಾಕಿಸ್ತಾನದವರ ಜೊತೆಯಲ್ಲಿ ಯಾವುದೇ ವಿಧವಾದಂಥ ಮಾತುಕತೆಗಳು ಸಫಲ ಆಗುವುದಿಲ್ಲ. ಸಫಲ ಆಗುವುದಕ್ಕೆ ಅಲ್ಲಿಯ ಮಿಲಿಟರಿ ಕಾಂಪ್ಲೆಕ್ಸ್ ಏನಿದೆ, ಆ ಮಿಲಿಟರಿ ಕಾಂಪ್ಲೆಕ್ಸ್ ಅಲೋ ಮಾಡೋದಿಲ್ಲ. ಟೋಟಲ್ ಮೈಂಡ್ ಸೆಟ್ ಆಫ್ ದಿ ವೋಟರ್ಸ್ ಎಲ್ಲೋ ಒಂದ್ ಕಡೆ ಪೋಲರೈಸ್ ಆಗಿದೆ ಅಂತ ನಿಮ್ಗೆ ಅನಿಸಿದ್ಯಾ? ಭಾರತೀಯ ಜನತಾ ಪಕ್ಷ ಪುಲ್ವಾಮಾ ಅಟ್ಯಾಕ್ ಆದ ನಂತರ, ಏರ್ ಸ್ಟ್ರೈಕ್ ಆದ ನಂತರ, ಸೊ ಒಂದು ಪರ್ಸೆಂಟೇಜ್ ಆಫ್ ವೋಟ್ಸ್ ಡಿವೈಡ್ ಮಾಡಿದೆ. ಸೊ ದಟ್ ಈಸ್ ದಿ ಟರ್ನಿಂಗ್ ಪಾಯಿಂಟ್ ಅನ್ನುವಂಥದ್ದು ಒಂದು ವಾದ. ಇದು ಈ ಕಾಂಗ್ರೆಸ್ನವರು ವಾದ. 2019 ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಗೆ ಬಂದ್ರೆ ನರೇಂದ್ರ ಮೋದಿ PM ಕ್ಯಾಂಡಿಡೇಟ್ ಆಗಲ್ಲ ಅಂತ ನಿಮ್ಮ ಸ್ನೇಹಿತರಂತ NCP ಶರದ್ ಪವಾರ್ ಹೇಳ್ತಾರೆ. ಅದು BJP ಅವರು ತೀರ್ಮಾನ ಮಾಡ್ತಾರೆ, ಶರದ್ ಪವಾರ್ ಅವರು ತೀರ್ಮಾನ ಮಾಡೋದು. ಸೊ ಮೋದಿ ನಾಯಕತ್ವವನ್ನು ಪ್ರಶ್ನೆ ಮಾಡ್ತಕ್ಕಂಥ ಸದ್ಯಕ್ಕೆ BJP ಇಲ್ಲ. ಸೊ ಇಸ್ ದಿ ಲೀಡರ್ ಆಫ್ ದಿ ಅವಶ್ಯಕತೆ ಇಲ್ಲ, ಕಾರಣ ಇಲ್ಲ. ಭ್ರಷ್ಟರಹಿತ ಆಡಳಿತವನ್ನು ಕೊಟ್ಟಿರ್ತಕ್ಕಂಥ, ದೇಶದಲ್ಲಿ ಸಮಗ್ರ ಸುಧಾರಣೆಗಳನ್ನು ಒಂದಾದ್ಮೇಲೊಂದು ಜಾರಿಗೆ ತರಲಿಕ್ಕೆ ಹೊರಟಿರ್ತಕ್ಕಂಥ ಒಬ್ಬ ಪ್ರಧಾನಮಂತ್ರಿಯನ್ನ ಬದಲಾವಣೆ ಪ್ರಶ್ನೆ ಎಲ್ಲಿ ಬಂತು? ಲೋಕಪಾಲ್ ನೀವು ಮಾಡ್ತೀನಿ ಅಂತ ಹೇಳಿ ಲೋಕಪಾಲ್ ಮಾಡಲಿಲ್ಲ. ಮಾಡ್ತಾರೆ, ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು. ಅಣ್ಣಾಜನ ಹೋರಾಟದಲ್ಲಿ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಂತವ್ರು ಇವತ್ತು ಲೋಕಪಾಲ್ ಬರೆದ 5 ವರ್ಷ ಮುಗಿಯಕ್ಕೆ ಬಂತು, ಚುನಾವಣೆ ಘೋಷಣೆ ಆಯ್ತು, ಲೋಕಪಾಲ್ ಬರಲಿಲ್ಲ. ಕೃಷ್ಣರು ಅದನ್ನ ಕೇಳಿ ಬರಲಿಲ್ಲ, ಬರ್ಬಹುದು ಮುಂದೆ. ಮಹಾಗಠಬಂಧನ್
ಮಹಾ ಅಂತ ಎಲ್ಲಿ ಫೀಲ್ ಆಗಿದೆ ನಿಮ್ಗೆ? ಏನಿದೆ, ಘಟಬಂಧನ ಇಲ್ಲ, ಇನ್ನು ಮಹಾ ಎಲ್ಫೇರ್ ಆಗುತ್ತೆ. ಗಂಟೆ ಹಾಕೊಂಡಿಲ್ಲ ಅಂದ್ರೆ ಘಟಬಂಧನಲ್ಲಿ ಎಲ್ಲಿದೆ ಘಟಬಂಧನ? ತಮಿಳುನಾಡಲ್ಲಿ ನಿಮ್ಗೆ ಅಸ್ತಿತ್ವ ಇಲ್ಲ, ಕೇರಳದಲ್ಲಿ ಅಸ್ತಿತ್ವ ಇಲ್ಲ, ಆಂಧ್ರದಲ್ಲಿ ಇಲ್ಲ, ತೆಲಂಗಾಣದಲ್ಲಿ. ಸೊ ಅಲ್ಲೂ ಕೂಡ ಸಣ್ಣ ಸಣ್ಣ ನೀವು ಸಣ್ಣ ಮಿತ್ರ ಪಕ್ಷ, ನೀವು ಅಲ್ಲೆಲ್ಲ ಇವಾಗ ಜಸ್ಟ್ ಅಲಯನ್ಸ್. ಹೌದು. ಸೊ ನಿಮ್ಗೆ ನಾವು 272 ಗೆಲ್ತೀವಿ, ಮ್ಯಾಜಿಕ್ ನಂಬರ್ 273 ಅನ್ನೋದಂದ್ರೆ ಎಲ್ಲ ರಾಜ್ಯಗಳು, ಈಶಾನ್ಯ ರಾಜ್ಯಗಳಲ್ಲೂ ಕೂಡ ಅಲಯನ್ಸ್ ಮಾಡ್ಕೊಳ್ತಾ ಇದ್ರಿ. ಯಾವ ಶಿವಸೇನೆ ನಿಮ್ಮ ವಿರುದ್ಧ ದಿನೇ ಮಾತಾಡ್ತಾ ಇದ್ರು, ವಿರೋಧ ಪಕ್ಷದಿಂದ ಜಾಸ್ತಿ ಕ್ರಿಟಿಸೈಸ್ ಮಾಡಿದ್ರು, ಅವ್ರ ಜೊತೆಗೆ ಅಲಯನ್ಸ್ ಮಾಡ್ಕೊಂಡಿದ್ರಿ. ಈಗ ಗೊತ್ತಾಗಿದೆ ಅಲಯನ್ಸ್ ಇಂದ ನಾವು ಮತ್ತೆ ಕಷ್ಟ ಅನ್ನೋದು. ಅದನ್ನ ಒಪ್ಪಿದ್ದೀವಿ ನಾವು. ಈಗ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಜೊತೆಲಿ ನಾವು ಅಲಯನ್ಸ್ ಮಾಡಿದ್ದೀವಿ. ಎಲ್ಲ ರಾಜ್ಯಗಳಲ್ಲೂ ಕೂಡ ಡಿಪೆಂಡಿಂಗ್ ಅಪಾನ್ ದ ಲೋಕಲ್ ಸರ್ಕಮ್ಸ್ಟಾನ್ಸಸ್, ಲೋಕಲ್ ನೀಡ್ಸ್, ಇವುಗಳ ಆಧಾರದ ಮೇಲೆ ನಾವು ಈ ಚುನಾವಣಾ ಪೂರ್ವ ಅಲಯನ್ಸಸ್ನ ಮಾಡ್ಕೊಂಡಿದ್ದೇವೆ. ಅಲಯನ್ಸ್ ಪಾಲಿಟಿಕ್ಸ್ ಇನ್ವಿಟೇಬಲ್. It is inevitable. Whether it is Manmohan Singh, whether it is Narendra Modi. Yes, but ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ವಿತ್ ಎ ಮೆಜಾರಿಟಿ ಆಫ್ ಇಟ್ಸ್ ಓನ್ ಬಂದದ್ದು 2014ರಲ್ಲಿ. ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ಇವತ್ತು ದೇವೇಗೌಡ ನೇತೃತ್ವದ ಮಹಾಗಠಬಂಧನ ಆಗಿದೆ. ಕರ್ನಾಟಕದಲ್ಲಿ ಬಿಜೆಪಿ ನಾವು ಈ ಸಲ ಕಟ್ಟಾಕ್ಬೇಕು. ಅಶ್ವಮೇಧ ಕುದುರೆಯನ್ನ ಕಟ್ಟಾಕಿದ್ವಿ ಸೌತಲ್ಲಿ. ಸೊ 2019ರಲ್ಲಿ ಮೋದಿಯನ್ನ ಇಳಿಸ್ಬೇಕು. ಅವ್ರು 1 ಪಾಯಿಂಟ್ ಅಜೆಂಡ ಇರೋದು, ಮೋದಿನ ಇಳಿಸ್ಬೇಕು. ಅದು ಮೋದಿಯವ್ರನ್ನ ಇಳಿಸಬೇಕು ಅಂತಕ್ಕಂಥ ಅವರ ನಿರ್ಣಯ ಏನಿದೆ ಅದು ಹಗಲಿಗನಸು ಅಷ್ಟೇ. ಈ ಬಿಜೆಪಿ 40-45 ವರ್ಷ 30 ವರ್ಷ ಇಡೀ ಲೈಫೇ ಕಳೆದವರು ಕೂಡ ಇಷ್ಟು ಅದ್ಭುತವಾಗಿ ಪಾಯಿಂಟ್ ಟು ಪಾಯಿಂಟ್ ಅದನ್ನ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಕೃಷ್ಣ ಅವರು. ಅವ್ರು ಬಿಜೆಪಿ ಅವರು ಎಷ್ಟು ಮಾಡ್ತಾ ಇಲ್ಲ. ಹೌದಾ? 2 ವರ್ಷದಲ್ಲೇ ವಿಚಾರಗಳು ಫ್ಯಾಕ್ಟ್ಸ್ ಇಟ್ಟಿದ್ದೇನೆ ಅಷ್ಟೇ ನಿಮ್ಮ ಮುಂದೆ. ಬಟ್ ಕೆಲವು ಸಲ ಕೈ ಸತ್ಯಗಳು ಇರುತ್ತಲ್ಲ, ಇರ್ಬೋದು. ಫಾರಿನ್ ಮಿನಿಸ್ಟರ್ ಆಗಿದ್ದಾಗ ಯುಎನ್ ಮೀಟಿಂಗ್ ಅಲ್ಲಿ ಪೋರ್ಚುಗೀಸ್ ಭಾಷಣ ಓದಿದೆ. ಇದೇ ನರೇಂದ್ರ ಮೋದಿ ಅವರು ಇಂತ ವಿದೇಶಾಂಗ ಮೋದಿ ಅವ್ರು ಹೇಳಿದನ್ನ ನಾನು ಒಂದು ಕ್ಲಿಪ್ ನೋಡಿದ್ದೀನಿ. ಅದನ್ನ ಮೀಡಿಯಾ ದೊಡ್ಡದು ಮಾಡುತ್ತೆ ಅಷ್ಟೇ. ನಾನು ಓದದ್ದು ಒಂದು ಸೆಂಟೆನ್ಸು. ಆ ಒಂದು ಸೆಂಟೆನ್ಸ್ ಏನು ಅಂದರೆ, ಮಾನ್ಯ ಅಧ್ಯಕ್ಷರೇ, ನೀವು ನಮಗೆ ಭಾಳ ಬೇಕಾದವರು, ನಿಮ್ಮ ದೇಶಕ್ಕೂ ನಮ್ಮ ದೇಶಕ್ಕೂ ಭಾಳ ಉತ್ತಮವಾದಂಥ ಸಂಬಂಧ ಇದೆ, ಅಂಥ ದೇಶದ ಪ್ರತಿನಿಧಿಯಾದಂಥ ನೀವು ಅಲ್ಲ ಇಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥದ್ದು ನಮಗೆ ಸಂತೋಷ. ಇದು ದೀಸ್ 2 lines ಆರ್ ಕಾಮನ್ ಟು ಎವ್ರಿ ಡೆಲಿಗೇಟ್. ಬಿಜೆಪಿ ಡಿಸ್ಟಾರ್ಟ್ ಮಾಡ್ತಾರೆ ಅಂತಕ್ಕಂಥದ್ದು. ಇಟ್ ವಾಸ್ ಒನ್ ಆಫ್ ದಿ ಹಿಸ್ಟಾರಿಕ್ ಡಿಸ್ಟಾರ್ಟ್. ನಾವು ಮೈತ್ರಿ ಮಾಡ್ಕೊಳ್ತೀವಿ ಅಂತ ಹೇಳಿ ಇನ್ನೂ ಸೀಟ್ ಹೊಂದಾಣಿಕೆ ಆಗಿದೆ ಜೆಡಿಎಸ್ ಕಾಂಗ್ರೆಸ್. ಅದು ಅವ್ರನ್ನ ಕೇಳಬೇಕು, ನನಗೆ ಕೇಳಿದರೆ. ನಾವು 28 ಕ್ಯಾಂಡಿಡೇಟ್ ನಾವು ರೆಡಿಯಾಗಿದೆ. ಅನೌನ್ಸ್ಮೆಂಟ್ ಬಾಕಿ ಉಳಿದಿದೆ. ಮಂಡ್ಯದಲ್ಲಿ ಕ್ಯಾಂಡಿಡೇಟ್ ಯಾರು? ನಿಮ್ದು ಮಂಡ್ಯದಲ್ಲಿ ಕ್ಯಾಂಡಿಡೇಟ್ ಹಾಕ್ತೀರಾ? 18ನೇ ತಾರೀಕು ತೀರ್ಮಾನ ಮಾಡ್ತೀವಿ. ಹಾಸನದಲ್ಲಿ ಹಾಕ್ತೀರಿ? ತೀರ್ಮಾನ ಮಾಡ್ತಾರೆ. ನಿಮ್ಮ ತವರು ಜಿಲ್ಲೆ ಮಂಡ್ಯದಲ್ಲಿ ಇವತ್ತು ದಿವಂಗತ ಅಂಬರೀಶ್ ಅವರ ಪತ್ನಿ ಸುಮಲತಾ ನಮ್ಮ ಪಕ್ಷಕ್ಕೆ ಬರಲಿ ಅಂತ ಬಿಜೆಪಿ ನಾಯಕರು ಅನೇಕ ಕಡೆ ಚರ್ಚೆ ಮಾಡಿದ್ದಾರೆ, ಓಪನ್ ಆಗಿ ಹೇಳಿದ್ದಾರೆ. ಸೊ ಸುಮಲತಾ ನಿಮ್ಮ ಪಕ್ಷದ ಅಭ್ಯರ್ಥಿ ಆಗ್ತಾರೆ ಅಂತ ವಿಶ್ವಾಸ ಇದೆ, ಅಥವಾ ಅವ್ರು ಇಂಡಿಪೆಂಡೆಂಟ್ ನಿಮ್ಮ ಪಾರ್ಟಿ ಕ್ಯಾಂಡಿಡೇಟ್ ಆಗಿದೆ? ಏನು ಅವರು ನನ್ನನ್ನು ನೋಡಬೇಕು ಹಾಗೆ ಅಂತೇಳಿ ಕೇಳಿದ್ದಾರೆ. ನಾಳೆ ಬರ್ತಾರೆ. ಅವ್ರ ಜೊತೆಯಲ್ಲಿ ಮಾತನಾಡ್ತೀನಿ. ನಾಳೆ ಅವ್ರ ಜೊತೆಯಲ್ಲಿ ಮಾತಾಡ್ತೀನಿ. ಆನಂತರ ಮೊನ್ನೆ ಅಶೋಕ್ ಅವರು ಬಂದಿದ್ದರು. ಈ ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ. ಸೊ ಈ ಚರ್ಚೆಗಳೆಲ್ಲವೂ ಕೂಡ ಒಂದು ತೀರ್ಮಾನಕ್ಕೆ ಪೂರಕವಾಗಿರ್ತದೆ. ಸೊ ಸುಮಲತಾ ಅವರು ನಾಳೆ ನಿಮ್ಮ ಜೊತೆ ಚರ್ಚೆ ಮಾಡ್ತಾರೆ. ಸೊ ಆ ಹೋಪ್ಸ್ ಇದೆ, ಬಿಜೆಪಿ ಜೊತೆ ಬರ್ತಾರೆ ನಿಮ್ಮ ಕ್ಯಾಂಡಿಡೇಟ್? ಗೊತ್ತಿಲ್ಲ ಏನು ಅವರು ಯಾವ ಉದ್ದೇಶಕ್ಕೆ ಬರ್ತಾ ಇದ್ದಾರೆ ನನ್ನ ನೋಡಲಿಕ್ಕೆ ಅಂತೇಳಿ ಅವರಾಗಿ ಕೇಳಿದ್ದಾರೆ. ನಾನು ನಾಳೆ ಮೀಟ್ ಮಾಡೋಣ ಅಂತ ಹೇಳಿದ್ದೇನೆ. ಅಥವಾ ನಿಮಗೆ ಅಶೋಕ್ ಅಥವಾ ಪಾರ್ಟಿ ಕಡೆಯಿಂದ ನಿಮ್ಗೆ ಏನಾದ್ರು ಕನ್ವಿನ್ಸ್ ಮಾಡಿ ಅಂತ ಹೇಳಿದಾರ? ಅಶೋಕ್ ಅವರು ನಾನು ಮಾತಾಡಿದ್ದೀವಿ ಈ ವಿಚಾರ. ಸೊ ಇದು ಇನ್ನೂ ಮಾತುಕತೆಯ ಹಂತದಲ್ಲೇ ಇರುವುದರಿಂದ ಇದನ್ನು ಬಹಿರಂಗ ಮಾಡೋದಕ್ಕೆ ಸಾಧ್ಯ. ಸೊ ಸುಮಲತಾ ಬಿಜೆಪಿ ಕ್ಯಾಂಡಿಡೇಟ್ ಅಂದರೆ ಒಂದು ಒಳ್ಳೆ ಪ್ರಬಲ ಅಭ್ಯರ್ಥಿ ಆಗ್ತಾರೆ ನಿಮ್ಮ ಮಂಡ್ಯದಲ್ಲಿ. ಅವರು ಎಲೆಕ್ಷನ್ ನಿಲ್ತಾರೋ ಏನೋ ಅನ್ನೋದು ಗೊತ್ತಿಲ್ಲ ನನಗೆ. ನಾಳೆ ಗೊತ್ತಾಗುತ್ತೆ ಅವರ ಇಂಗಿತ ಏನು ಅನ್ನೋದು. ಸೊ ಐಡೆಂಟಿಟಿ ಪಾಲಿಟಿಕ್ಸ್ ನಿಮ್ಗೆ ಅಪ್ಲೈ ಆಗಲ್ಲ ಅನ್ನೋದು ಇಲ್ಲಿವರೆಗೆ, ಈ ಕ್ಷಣದವರೆಗೂ. ಸೊ ನಾಳೆಯಿಂದ ಅದು ಅಪ್ಲೈ ಆಗ್ಬೋದಾ?
ವೆಲ್ ಇವತ್ತಿನ ನಿಲುವು ಇಲ್ಲ. ಶಾಂಭವಿ ಆಗಲಿ, ಮ- ನಿಮ್ಮ 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 ಮನೆಯಿಂದ ನಿಮ್ಮ ಕುಟುಂಬದ ಸದಸ್ಯರು ಯಾರು ಕೂಡ ಚುನಾವಣಾ ರಾಜಕಾರಣಕ್ಕೆ ಬರಲ್ಲ. ಇವತ್ತಿಲ್ಲ. ನಾನು ಇವತ್ತಿಂದ ಮಾತಾಡ್ತಾರೆ. ಸೊ ನಾಳೆ ನಾನು ಕೇಳಿದ್ ನಾಳೆ, ಇವತ್ತಿಲ್ಲ, ನಾಳೆ ಗೊತ್ತಿಲ್ಲ. ನಾಳೆ ಗೊತ್ತಿಲ್ಲ. ಸೊ ಮೇ ಬಿ ನಾಳೆ ಗೊತ್ತಿಲ್ಲ. ಈಗ ನಾನಿಲ್ಲ, ಸಕ್ರಿಯ ರಾಜಕಾರಣದಲ್ಲಿ ನಾನಿಲ್ಲ. ದಟ್ ವಿ ಆರ್ ಗೋಯಿಂಗ್ ಟು ಕಮ್ ಬ್ಯಾಕ್ ಟು ಪವರ್. ಅರೋಗೆನ್ಸ್ ಇಲ್ಲ. ಬಟ್ ವಿ ವಿಲ್ ನಾಟ್ ಬಿ arrogant, we will be humble and we will be very humble. ನನ್ಗೆ ಈಗಲೂ ನೆನಪಿದೆ, ಯಾಕಂದ್ರೆ ನಮ್ಗೆ 6 ವರ್ಷದ ನಂತರ ತಾವು ಸಿಕ್ಕಿದ್ರಿ. ಗಿರೀಶ್ ಮಟ್ಟಣ್ಣನವರು ನಿಮ್ಮ ಸರ್ಕಾರದಲ್ಲಿ ಇದ್ದಾಗ ಒಂದು ಬೆದರಿಕೆ ಹಾಕ್ಬಿಟ್ಟಿದ್ರು, ನಾನು ವಿಧಾನಸೌಧ ಬಾಂಬ್ ಬಿಡ್ತೀನಿ, LHL ಬಾಂಬ್ ಬಿಡ್ತೀನಿ. ಆವಾಗ ಅವ್ರನ್ನ ಬಿಜೆಪಿ ಬಹಳ ಖುಷಿಯಿಂದ ಸೇರಿಸ್ಕೊಂಡಾಗ ನೀವು ಮಾತು ಹೇಳಿದ್ರು, ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ಈ ಮನುಷ್ಯ ಕಮ್ಯುನಿಸ್ಟ್ ಪಾರ್ಟಿಗೆ ಸೇರಿದ್ರೆ ಒಳ್ಳೇದಿತ್ತು, ಹೋಗಿ ಹೋಗಿ ಬಿಜೆಪಿ ಸೇರಿಬಿಟ್ಟಿದ್ದಾರೆ ಅಂತ ಹೇಳಿ ಅನೇಕ ವಿಷಯಗಳನ್ನ ಬಹಳಷ್ಟು ಮುಕ್ತವಾಗಿ ಚರ್ಚೆ ಮಾಡಿದ್ರಿ. ಸೊ ಆರೋಗ್ಯ ಚೆನ್ನಾಗಿ ಕೇಳಿ, ನಿಮ್ಮ ಗೈಡೆನ್ಸ್ ರಾಜ್ಯಕ್ಕೆ, ದೇಶಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಸೊ ಯು. ವಿಶೇಷ ಸಂದರ್ಶನ ಮುಗಿಸ್ತಾ ಇದ್ದು SM ಕೃಷ್ಣ ಅವರು. ಪಕ್ಷ ಎಲ್ಲೇ ಇರ್ಬೋದು, ರಾಜಕಾರಣ ನಿಂತ ನೀರು ನಾವೆಲ್ಲ ಮಾತಾಡ್ತಾ ಇದ್ವಿ, ಅದು ನಿಂತ ನೀರು ಆಗ್ಬಿಟ್ರೆ ಅದು ಕೊಳತು ಬಿಡುತ್ತೆ. ಸೊ ಹಾಗಾಗಿ ನಿಂತ ನೀರಲ್ಲ, ಹರಿಯೋ ನೀರು. ಆದ್ರೆ ಜನಸ್ನೇಹಿ, ಜನಪರವಾದಂತಹ ಆಲೋಚನೆಗಳಿದ್ದಾಗ ಅದು ಯಾವತ್ತೂ ಕೂಡ ಜೀವಂತವಾಗಿರುತ್ತೆ. ಪಕ್ಷ ರಾಜಕಾರಣಕ್ಕಿಂತ ಜನ ರಾಜಕಾರಣ ಬಹಳ ಇಂಪಾರ್ಟೆಂಟ್ ಆದಾಗ ಅಲ್ಲಿ ಆ ಪ್ಲೇಟ್ಗಳು ತುಂಬಾ ಕೌಂಟ್ ಆಗಲ್ಲ. ಹಾಗಾಗಿ SM ಕೃಷ್ಣ ಅವರು ಯಾವ ಮನೆಯಲ್ಲಿ ಇದ್ದು, ಯಾವ ಪಕ್ಷದ ಮನೆಯಲ್ಲಿ ಇದ್ದು ಮಾತಾಡ್ತಾ ಇದ್ದಾರೋ ಆ ಪಕ್ಷಕ್ಕೆ ನಿಷ್ಠೆ, ಆ ನಾಯಕತ್ವಕ್ಕೆ ಬದ್ಧತೆ ತೋರಿಸಿದ್ದಾರೆ. ಸೊ ಇದು 2019 ವಿಶೇಷ ದರ್ಶನ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ.